ನಮಸ್ಕಾರ ಸ್ನೇಹಿತರೆ, MHRD UDI ಪ್ಲಸ್ 2026-27 ನಮ್ಮ ಶಾಲೆಗೆ TC ತೆಗೆದುಕೊಂಡು ಬಂದಿರುವ ವಿದ್ಯಾರ್ಥಿಗಳನ್ನು UDI ಪ್ಲಸ್ನಲ್ಲಿ ಯಾವ ರೀತಿ ಇಂಪೋರ್ಟ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಂಪೋರ್ಟ್ ಮಾಡಲು ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಅಪ್ಲಿಕೇಶನನ್ನು ಓಪನ್ ಮಾಡಿ, ನಂತರ ಸರ್ಚ್ನಲ್ಲಿ UDI ಪ್ಲಸ್ ಅಂತ ಟೈಪ್ ಮಾಡಿ. ಸರ್ಚ್ ರಿಸಲ್ಟ್ಸಲ್ಲಿ ಮೊದಲನೇ ಹೈಪರ್ ಲಿಂಕ್ UDI ಪ್ಲಸ್ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಲಾಗಿನ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ UDI ಪ್ಲಸ್ SDMSನಲ್ಲಿ ಯೂಸರ್ ID ಸ್ಥಳದಲ್ಲಿ ನಿಮ್ಮ ಶಾಲೆ UDI ಸಂಖ್ಯೆಯನ್ನು ಫಿಲ್ ಮಾಡಿ. ಎಂಟರ್ ಪಾಸ್ವರ್ಡ್ನಲ್ಲಿ ನೀವು UDI ಪ್ಲಸ್ಗೆ ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ. ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಫಿಲ್ ಮಾಡಿ. ಒಂದು ವೇಳೆ ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡ ಮೇಲೆ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ವೆಲ್ಕಮ್ ಪೇಜ್ನಲ್ಲಿ 2026-27 ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಪಾಪ್ ಪೇಜ್ ಬರುತ್ತೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಪಾಪ್ ಪೇಜ್ ಬರುತ್ತೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಸೆಕ್ಷನ್ ವೈಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಸೆಕ್ಷನ್ ವೈಸ್ ನಿಮಗೆ ಶೋ ಆಗ್ತಿರುತ್ತೆ. ಸ್ಟೂಡೆಂಟ್ ಇಂಪೋರ್ಟ್ ಮಾಡಿಕೊಳ್ಳಲು ಇಲ್ಲಿ ಈ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅದರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ಇಂಪೋರ್ಟ್ ಮಾಡ್ಯೂಲ್ ಕ್ಲಿಕ್ ಮಾಡಿ. ಇಂಪೋರ್ಟ್ ಯೂಸರ್ ಮ್ಯಾನ್ಯುವಲ್ ಅಂತ ಇಂಟರ್ಫೇಸ್ ಪೇಜ್ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಂಪೋರ್ಟ್ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಯೂಸರ್ ಮ್ಯಾನ್ಯುವಲ್ನ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಮಾಹಿತಿ ಪಡ್ಕೋಬಹುದು. ಇನ್ನೊಂದು ಇಲ್ಲಿ ಒಂದು ಸೂಚನೆ ಇದೆ, ನೀವು ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ ಇಂಪೋರ್ಟ್ ಮಾಡ್ತಾ ಇದ್ದರೆ ಇದು ಬೆಳಗಿನ ಜಾವ 2 ಗಂಟೆಯಿಂದ ರಾತ್ರಿ 10:00ವರೆಗೂ ನೀವು ಇಂಪೋರ್ಟ್ ಮಾಡ್ಕೋಬಹುದು ಅಂತ ಇಲ್ಲಿ ಒಂದು ಟೈಮ್ ಇದೆ ಮತ್ತು ನೋಟ್ ಇದೆ. ಮತ್ತು ಇಲ್ಲಿ ಇಂಪೋರ್ಟ್ಗೆ ಸಂಬಂಧಿಸಿದಂತೆ 4 ಬಟನ್ಗಳಿವೆ. ಮೊದಲನೇದು ವಿದಿನ್ ಸ್ಟೇಟ್ ಇಂಪೋರ್ಟ್ ಅಂತ, ಆಮೇಲೆ ಎರಡನೇದು ಔಟ್ಸೈಡ್ ಸ್ಟೇಟು, ಮೂರನೇದು ಡ್ರಾಪಾಕ್ಸಲ್ಲಿರೋ ಸ್ಟೂಡೆಂಟನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು, ನಾಲ್ಕನೇದು ಟೆಂಟೇಟಿವ್ ಲಿಸ್ಟ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂತ ಇದೆ. ನಾನಿಲ್ಲಿ ಇಂಪೋರ್ಟ್ ವಿದಿನ್ ಸ್ಟೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತು ಇಲ್ಲೊಂದು ವ್ಯೂ ಸಮ್ರಿ ಅಂತ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದುವರೆಗೂ ಇಂಪೋರ್ಟ್ ಮಾಡಿಕೊಂಡಿರ್ತಕ್ಕಂತಹ ಸ್ಟೂಡೆಂಟ್ ಲಿಸ್ಟ್ ನಿಮಗೆ ಶೋ ಆಗುತ್ತೆ. ನಾನಿಲ್ಲಿ ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಇಂಪೋರ್ಟ್ ಸ್ಟೂಡೆಂಟ್ ಫಾರ್ 2026-27 ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ನಿಮಗೆ ಸ್ಟೂಡೆಂಟನ್ನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ STSನಲ್ಲಿ ನಮಗೆ ಸ್ಟೂಡೆಂಟನ್ನು ನಾವು ಅಡ್ಮಿಷನ್ ಥ್ರೂ TC ಮಾಡ್ಕೋಬೇಕಾದ್ರೆ ಯಾವ ರೀತಿ ನಮಗೆ ಸ್ಟೂಡೆಂಟ್ ಒಂದು SATS ID 9 ಡಿಜಿಟ್ ID ಬೇಕಾಗ್ತದೆಯೋ ಅದೇ ರೀತಿ UDI ಪ್ಲಸ್ನಲ್ಲಿ ಸ್ಟೂಡೆಂಟನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ನಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಬೇಕು. ಸ್ಟೂಡೆಂಟ್ ಪೆನ್ ನಂಬರ್ ಪ್ರತಿಯೊಬ್ಬ ಏನಪ್ಪ ಅಂದರೆ ಮುಖ್ಯೋಪಾಧ್ಯಾಯರು ಸ್ಟೂಡೆಂಟ್ TC ಮೇಲೆ ಬರ್ಕೊಟ್ಟಿರ್ತಾರೆ. ನಮ್ಮ ಶಾಲೆಗೆ TC ಮೂಲಕ ದಾಖಲು ಮಾಡಿಕೊಂಡಿರುವ ವಿದ್ಯಾರ್ಥಿಯ ಒಂದು TC ಮೇಲೆ ಆಯಾ ಪ್ರೀವಿಯಸ್ ಸ್ಕೂಲ್ನ ಮುಖ್ಯೋಪಾಧ್ಯಾಯರು ಬರೆದಿರುವ ಸ್ಟೂಡೆಂಟ್ ಪೆನ್ ನಂಬರನ್ನು ಈ ಬಾಕ್ಸಲ್ಲಿ ಕೊಡಿ ಮತ್ತು ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು DD MM YY ಈ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ ಮಾಡಿ. ನಂತರ ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಸಿಗದಿದ್ದರೆ ಇಲ್ಲಿ ಗೆಟ್ ಪೆನ್ ಆ್ಯಂಡ್ DOB ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ ಆಧಾರ್ ನಂಬರ್ ಮತ್ತು ಇಯರ್ ಆಫ್ ಬರ್ತನ್ನು ಕೊಡಿ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ, ಫೆಚ್ಚಾಗುತ್ತೆ. ಸೊ ನಿಮಗೆ ಫೆಚ್ಚಾಗಿರುವಂತಹ ಸ್ಟೂಡೆಂಟ್ ಪೆನ್ ನಂಬರನ್ನು ಕಾಪಿ ಮಾಡಿಕೊಳ್ಳಿ. ಇಂಟು ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಪೆನ್ ನಂಬರ್ ಸ್ಥಳದಲ್ಲಿ ಪೆನ್ ನಂಬರನ್ನು ಕೊಟ್ಟು ಡೇಟ್ ಆಫ್ ಬರ್ತ್ ಸ್ಥಳದಲ್ಲಿ ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು DD MM YY ಫಾರ್ಮ್ಯಾಟಲ್ಲಿ ಫಿಲ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಈ ಒಂದು ಗೆಟ್ ಪೆನ್ ಆ್ಯಂಡ್ DOB ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಆಧಾರ್ ಡೀಟೇಲ್ಸ್ ಎಲ್ಲ ಕೊಟ್ಟಾಗ ನಿಮಗೆ ಪೆನ್ ನಂಬರ್ ಸಿಗದಿದ್ದರೆ ನೀವು ಇಲ್ಲೊಂದು ಲಿಂಕ್ ಇದೆ ನೋಡಿ, ಡ್ರಾಪಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ ಒಂದು ಬ್ಲೂ ಕಲರ್ ಲಿಂಕು. ಇದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕನೂ ನೀವು ಸ್ಟೂಡೆಂಟ್ ಪೆನ್ ನಂಬರ್ ತಗೋಬೋದು. ಸೊ ಈಗ ಮೊದಲಿಗೆ ನಾನು ಡ್ರಾಪಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಡ್ರಾಪಾಕ್ಸ್ ಸ್ಟೂಡೆಂಟ್ ಲಿಸ್ಟ್ ಸ್ಕೂಲ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬಂತು. ಸರ್ಚ್ ವಿತ್ UDI ಕೋಡ್ನಲ್ಲಿ ನಿಮ್ಮ ಶಾಲೆಗೆ TC ಮೂಲಕ ದಾಖಲು ಮಾಡಿಕೊಂಡಿರುವ ಸ್ಟೂಡೆಂಟ್ ಒಂದು ಪ್ರೀವಿಯಸ್ ಸ್ಕೂಲ್ನ UDI ಸಂಖ್ಯೆಯನ್ನು ಈ UDI ಕೋಡ್ ಕೆಳಗೆ ಕೊಟ್ಟಿರೋ ಬಾಕ್ಸ್ನಲ್ಲಿ ಕೊಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ.
ಒಂದು ವೇಳೆ ನಿಮಗೆ ಪ್ರೀವಿಯಸ್ ಸ್ಕೂಲ್ನ ಒಂದು ಯುಡೈಸ್ ಸಂಖ್ಯೆ ಗೊತ್ತಿರೋದಿದ್ದರೆ ಇಲ್ಲಿ ಸ್ಟೇಟ್ನಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಳ್ಳಿ, ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಸ್ಕೂಲ್ ಈ ಒಂದು ಬಾಕ್ಸಲ್ಲಿ ಆ ಬ್ಲಾಕ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಸ್ಕೂಲ್ಗಳ ಒಂದು ನೇಮ್ ಮತ್ತು ಸ್ಕೂಲ್ ಯುಡೈಸ್ ಸಂಖ್ಯೆ ನಿಮ್ಗೆ ಇಲ್ಲಿ ಇರುತ್ತೆ. ನಂತರ ಈ ಒಬ್ಬ ವಿದ್ಯಾರ್ಥಿ ನೀವು ಟಿ ಸಿ ಮೂಲಕ ದಾಖಲು ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಸ್ಕೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಸ್ಕೂಲ್ ನೇಮ್ ಮತ್ತು ಸ್ಕೂಲ್ನ ಒಂದು ಯುಡೈಸ್ ಸಂಖ್ಯೆ ಶೋ ಆಗುತ್ತೆ. ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ಸ್ಕೂಲ್ನ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಜೊತೆಗೆ ಆ ಸ್ಕೂಲ್ನ ಪ್ರಿನ್ಸಿಪಾಲ್ ಮತ್ತು ಅವ್ರ ಮೊಬೈಲ್ ನಂಬರ್ ಕೂಡ ಇದರಲ್ಲಿ ಶೋ ಆಗ್ತಿರುತ್ತೆ. ವ್ಯೂ MIS ಡೀಟೇಲ್ಸ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ಬ್ಲಾಕ್ನ ಮತ್ತು ಆ ಒಂದು ಡಿಸ್ಟ್ರಿಕ್ಟ್ನ ಪ್ರೋಗ್ರಾಮರ್ ಯಾರ್ಯಾರಿದ್ದಾರೆ ಅವರ ನೇಮ್ ಮತ್ತು ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ಗಳು ಕೂಡ ನಿಮಗೆ ಶೋ ಆಗ್ತಿರುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ಈ ಒಂದು ಏನು ಡ್ರಾಪ್ ಬಾಕ್ಸ್ ಲಿಸ್ಟ್ ಇದೆ ಇದರಲ್ಲಿ ಪ್ರೆಸೆಂಟ್ ನಿಮ್ಮ ಸ್ಕೂಲಿಗೆ ನೀವು ಟಿ ಸಿ ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂತಹ ಸ್ಟೂಡೆಂಟ್ ನೇಮನ್ನು ಹುಡುಕಿ. ಸೊ ಹುಡುಕಲು ಇಲ್ಲೊಂದು ಸರ್ಚ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ ನೇಮನ್ನು ಟೈಪ್ ಮಾಡಿ. ಸೊ ಆಗ ಈಗ ಸ್ಟೂಡೆಂಟ್ ನೇಮು ಇಲ್ಲಿ ನಿಮಗೆ ಒಂದೆರಡು ನೀವು ಕ್ಯಾರೆಕ್ಟರ್ಸನ್ನು ಟೈಪ್ ಮಾಡ್ತಿದ್ದಂತೆ ನೇಮ್ ಶೋ ಆಗುತ್ತೆ. ಸೊ ಈ ಸ್ಟೂಡೆಂಟ್ ನೇಮಿನ ಮೊದಲನೇ ಕಾಲಮ್ನಲ್ಲಿ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಥವಾ ಪೆನ್ ನಂಬರ್ ಇದೆ, ಇದನ್ನೇ ಕಾಪಿ ಮಾಡಿಕೊಳ್ಳಿ. ನಂತರ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಪೆನ್ ನಂಬರ್ ಬಾಕ್ಸಲ್ಲಿ ಕಾಪಿ ಮಾಡಿಕೊಂಡಿರೋ ಪೆನ್ ನಂಬರನ್ನು ಪೇಸ್ಟ್ ಮಾಡಿ. ಡೇಟ್ ಆಫ್ ಬರ್ತ್ ಬಾಕ್ಸಲ್ಲಿ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಕೊಟ್ಟು ಗೋ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಈಗ ನಿಮಗೆ ಸ್ಟೂಡೆಂಟ್ ಸ್ಟೇಟಸ್ ಅಂತ ಡೀಟೇಲ್ಸ್ ಎಲ್ಲ ಪೇಜ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ಸು ರೆಡ್ ಕಲರ್ನಲ್ಲಿ ಡ್ರಾಪ್ ಬಾಕ್ಸಲ್ಲಿದ್ದಾರೆ ಈ ಸ್ಟೂಡೆಂಟ್ ಪ್ರೆಸೆಂಟು, ಮತ್ತು ಈ ವಿದ್ಯಾರ್ಥಿಯನ್ನು ಲೆಫ್ಟ್ ಸ್ಕೂಲ್ ಅಂತ ಮಾಡಿರೋದ್ರಿಂದ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಮಾಡಿರೋದ್ರಿಂದ ಇಲ್ಲಿ ಡ್ರಾಪ್ ಬಾಕ್ಸಲ್ಲಿದ್ದಾರೆ ಅಂತ ಸ್ಟೂಡೆಂಟ್ ಸ್ಟೇಟಸ್ಸು ರೆಡ್ ಕಲರ್ನಲ್ಲಿ ಶೋ ಆಗ್ತಿರುತ್ತೆ. ಆಮೇಲೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಎಲ್ಲ ನೋಡ್ಬೋದು. ನೆಕ್ಸ್ಟು ಇಲ್ಲಿ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸಲ್ಲಿ ಈ ವಿದ್ಯಾರ್ಥಿ ಈಗ ಡ್ರಾಪ್ ಬಾಕ್ಸಲ್ಲಿದ್ದಾರೆ ಅಂತಕ್ಕಂಥ ಒಂದು ರೆಡ್ ಕಲರ್ನಲ್ಲಿ ಬಂದಿರುತ್ತೆ. ಸೊ ಮತ್ತಿಲ್ಲಿ ಎಲಿಜಿಬಲ್ ಕ್ಲಾಸ್ ಫಾರ್ ಅಡ್ಮಿಷನ್ ಅಂತ ಇಲ್ಲಿ ಪ್ರೆಸೆಂಟ್ ಯಾವ ಕ್ಲಾಸ್ಗೆ ಇವರು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಕ್ಲಾಸ್ ಶೋ ಆಗ್ತಿರುತ್ತೆ. ಮತ್ತು ಈ ಒಬ್ಬ ವಿದ್ಯಾರ್ಥಿ ಆಲ್ರೆಡಿ ಯಾವುದಾದ್ರೂ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದ್ದರೆ ಇಲ್ಲಿ ಸ್ಕೂಲ್ ನೇಮ್ ತೋರಿಸುತ್ತೆ ಮತ್ತು ಆ ಸ್ಕೂಲ್ನ ಯುಡೈಸ್ ಸಂಖ್ಯೆ ತೋರಿಸುತ್ತೆ. ಬಟ್ ಇಲ್ಲೇನಾಗಿದೆ, ಈ ವಿದ್ಯಾರ್ಥಿಗೆ ಸ್ಕೂಲ್ ನೇಮು ಅನ್ಟ್ಯಾಗ್ಡ್ ಅಂತ ಇದೆ, ಯುಡೈಸ್ ಕೋಡ್ ಕೂಡ ಅನ್ಟ್ಯಾಗ್ಡ್ ಅಂತ ಇದೆ. ಸೊ ಈಗ ಏನಾಯಿತು, ಈ ವಿದ್ಯಾರ್ಥಿ ಯಾವುದೇ ಸ್ಕೂಲಲ್ಲಿ ಈ ವಿದ್ಯಾರ್ಥಿ ರಿಜಿಸ್ಟರ್ ಆಗಿಲ್ಲ ಅಥವಾ ಯಾರೂ ಈ ಸ್ಟೂಡೆಂಟನ್ನು ಇಂಪೋರ್ಟ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಅನ್ಟ್ಯಾಗ್ಡ್ ಇದೆ. ನೆಕ್ಸ್ಟು ಪ್ರೀವಿಯಸ್ ಸ್ಕೂಲಿಂಗ್ ಡೀಟೇಲ್ಸಲ್ಲಿ ಈ ಸ್ಟೂಡೆಂಟ್ ಪ್ರೀವಿಯಸ್ ಯಾವ ಒಂದು ಸ್ಕೂಲ್ನಲ್ಲಿದ್ದರು, ಆ ಸ್ಕೂಲ್ನಲ್ಲಿ ಯಾವ ಕ್ಲಾಸ್ನಲ್ಲಿದ್ದರು ಮತ್ತು ಆ ಸ್ಕೂಲ್ನ ಒಂದು ಬೇಸಿಕ್ ಡೀಟೇಲ್ಸು ಎಲ್ಲ ನೋಡ್ಬೋದಾಗಿರುತ್ತೆ. ಸ್ಕೂಲ್ ನೇಮ್ ಇರುತ್ತೆ, ಯುಡೈಸ್ ಕೋಡು ಮತ್ತು ಸ್ಟೇಟ್ ಮತ್ತು ಡಿಸ್ಟಿಕ್ ಮತ್ತು ಬ್ಲಾಕ್ ಎಲ್ಲ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ಇರ್ತದೆ. ಇಂಪೋರ್ಟು 2026-27 ಇದೆ. ಇಂಪೋರ್ಟ್ ಕ್ಲಾಸ್ ಶೋ ಆಗ್ತಿದೆ. ಇಂಪೋರ್ಟ್ ಸೆಕ್ಷನ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಎ ಅಂತ ಬೈ ಡಿಫಾಲ್ಟಾಗಿ ಬಂದಿತ್ತು, ಅದನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡೇಟ್ ಆಫ್ ಅಡ್ಮಿಷನ್ನಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ತಿರ್ತಕ್ಕಂಥ ಒಂದು ಡೇಟನ್ನು DD MM YY ಫಾರ್ಮ್ಯಾಟಲ್ಲಿ ಕೊಡಿ. ಇಲ್ಲ ಅಂದರೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಷನ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ ಮತ್ತು ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಹಚ್ಚಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.